ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್. ಹೈದರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಫಸ್ಟು ಒಂದು kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಾಗಷ್ಟು ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ. ಒಂದು 7 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಯಾಕಂದರೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು ಹಾಫ್ ಇಡಿ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ. ಅದನ್ನು ಬೌಲ್ಗೆ ಆ್ಯಡ್ ಮಾಡೋಣ. ಅದನ್ನು ಇನ್ನೊಮ್ಮೆ ವಾಶ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕಂಪ್ಲೀಟ್ ಆಯಿತು. ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಬಿಡೋಣ. ಪೇಸ್ಟಾಗಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಚಿಕನ್. ಯಾಕಂದರೆ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಅಗಲವಾಗಿರೋ ಪಾತ್ರೆ ಇದ್ದರೆ ಚೆನ್ನಾಗಿ ಅಂತೇಳಿ ಅಗಲವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಉಳಿದಿರೋದೆಲ್ಲ ಪೇಸ್ಟೆಲ್ಲ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೌಲಷ್ಟು ಕರ್ಡ್ ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಒಂಥರ ಸ್ಮೂತಾಗಿ ಚೆನ್ನಾಗಿ ಬರುತ್ತದೆ. ಕಂಪಲ್ಸರಿ ಕರ್ಡ್ ಹಾಕಲೇಬೇಕಂತೇನಿಲ್ಲ. ಕರ್ಡ್ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಪ್ಲಸ್ ಎಕ್ಸ್ಟ್ರಾ ಸ್ಮೂತ್ ಡಿಫ್ರೆನ್ಸ್ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋದೇ ದೊಡ್ಡ ಟಾಸ್ಕ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದು. ಒಂದು ಲೆಮನ್ ಹಾಕೋಣ. ಲೆಮನ್ ಜ್ಯೂಸ್. ಟೊಮೊಟೊ ಹಾಕಿಲ್ವಲ್ಲ, ಕಂಪಲ್ಸರಿ ಲೆಮನ್ ಹಾಕಲೇಬೇಕು. ನಿಮ್ಮ ಮನೇಲಿ ಲೆಮನ್ ಇಲ್ಲ ಅಂದರೆ ಟೊಮೊಟೊ ಆ್ಯಡ್ ಮಾಡಿ, ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡಿ. ಬಟ್ ಲೆಮನ್ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಹಾಫ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಮಿಕ್ಸ್ ಮಾಡೋದೇ ದೊಡ್ಡ ಟಾಸ್ಕ್ ಅಂತ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮ್ಯಾಗ್ನೇಟ್ ಮಾಡೋದಕ್ಕೆ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಮಸಾಲ ಐಟಮ್ಸ್ ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಈ 3 ಆಯಿಲ್ ಹೀಟ್ ಆದಮೇಲೆ ಹಾಕಿ 4 ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ದೊಡ್ಡದಾಗಿರೋದು ಇದು ಆನಿಯನ್ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆನಿಯನ್ನ ಒಂದು ಸ್ವಲ್ಪ ಚೆನ್ನಾಗಿ ಬೆನ್ಸ್ಬೇಕು. ಬ್ರೌನ್ ಕಲರ್ ಬರೋ ತನಕ, ತುಂಬ ಬ್ರೌನ್ ಅಲ್ಲ, ಲೈಟಿಶ್ ಬ್ರೌನ್ ತನಕ ಬೆನ್ಸ್ಬೇಕು. ತುಂಬ ಬ್ರೌನಾಗಿ ಬೆನ್ಸ್ಬಿಟ್ರೆ ಇಸ ಅನಿಸ್ಬಿಡುತ್ತೆ. ಟೇಸ್ಟ್ ಲೈಕ್ ಕಹಿ ಕಹಿ ಅನಿಸ್ಬಿಡುತ್ತೆ. ಚೆನ್ನಾಗಿ ಬೆನ್ಸಿ
ಒಂದು 5 ಮಿನಿಟ್ಸ್ ಆದರೂ ಬೆನ್ಸ್ಬೇಕು ಅದನ್ನು. ನೋಡಿ ಸ್ವಲ್ಪ ಟರ್ನ್ ಆಯಿತು ಕಲರ್. ರೊಟೇಟ್ ಮಾಡ್ತಾನೇ ಇರಿ, ಇಲ್ಲಾಂದರೆ ಕೆಳಗಿನ ಭಾಗ ಎಲ್ಲ ಬ್ರೌನ್ ಕಲರ್ ಬಂದು ಸೆಂಟ್ರೆಲ್ಲ ವೈಟ್ ಕಲರ್ ಹಂಗೆ ಇರ್ತದೆ. ಸೊ ರೊಟೇಟ್ ಮಾಡ್ತಾನೇ ಇರ್ಬೇಕು ಕಂಪಲ್ಸರಿ. ಈಗ 30 ಮಿನಿಟ್ಸ್ ಮ್ಯಾಗ್ನೇಟ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡೋಣ. ನೋಡಿ ಮ್ಯಾಗ್ನೇಟ್ ಮಾಡಿದಕ್ಕೋಸ್ಕರ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಆ ಪೀಸ್ಗೆ. ಮಿಕ್ಸ್ ಮಾಡಿ ಚೆನ್ನಾಗಿ. ಚೆನ್ನಾಗಿ ಬೆನ್ಸ್ಬೇಕು. ಕ್ಲೋಸ್ ಮಾಡಿ ಇಟ್ಬಿಡಿ ಕ್ಯಾಪು ಒಂದು 10 ಮಿನಿಟ್ಸ್ ಆಗೋಷ್ಟು. ಮತ್ತೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ, ಯಾಕಂದರೆ ಒಂದೊಂದು ಸಲ ತಳಭಾಗದಲ್ಲಿ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಚೆನ್ನಾಗಿ ಬೆನ್ಸ್ಬೇಕು, ಒಂಥರ ಡ್ರೈ ಆಗಬೇಕು, ಅಷ್ಟು ಬೆನ್ಸ್ಬೇಕು. ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಬೆನ್ಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿ ಬರ್ತದೆ. ಮತ್ತು ಕ್ಯಾಪ್ ಮುಚ್ಚಿಟ್ಬಿಡಿ ಒಂದು 5 ಮಿನಿಟ್ಸ್. ಮತ್ತೆ ತೆಗೀರಿ, ಮತ್ತೆ ರೊಟೇಟ್ ಮಾಡಿ. ನೋಡಿ ಕಲರ್ ಆಲ್ರೆಡಿ ಚೇಂಜ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫೈನಲ್ ಸ್ಟೇಜಿಗೆ ಬಂದಿದೆ. ಬ್ರೌನ್ ಕಲರ್ ಟರ್ನ್ ಆಗಿದೆ, ಚೆನ್ನಾಗಿ ಬೆಂದಿದೆ. 20 to 30 ಮಿನಿಟ್ಸ್ ತನಕ ನಾನು ಬೆನ್ಸಿದ್ದೀನಿ ಚೆನ್ನಾಗಿ. ನೋಡಿ ಚೆನ್ನಾಗಿ ಬೆಂದಿದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಯಾವಾಗಲೂ ಮಾಡೋ ಚಿಕನ್ಗಿಂತ ಈ ಥರ ಡಿಫ್ರೆಂಟಾಗಿ ಮಾಡಿ, ನಿಮ್ಮ ಮನೆಯವರೆಲ್ಲ ಇಷ್ಟಪಡ್ಬೋದು. ನಮ್ಮ ಮನೆಯಲ್ಲಿ ಅಂತೂ ತುಂಬ ಇಷ್ಟಪಟ್ಟರು. ನನ್ನ ಮಗ ತುಂಬ ಎಂಜಾಯ್ ಮಾಡ್ತಾ ಇದ್ದ ಇದನ್ನು ತಿನ್ಬೇಕಾದ್ರೆ. ನಂಗೆ ತುಂಬ ಖುಷಿ ಅನ್ನಿಸ್ತು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲತಾ ವೆಂಕಟೇಶ್ ಕಿಚನ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ವಿತ್ ಸರ್ವ್ ಮಾಡಿ, ಆನಿಯನ್ ವಿತ್ ಲೆಮನ್ ಜೊತೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿದೆ.